ಆ ದಂಪತಿಗಳು ಜೀವನ ಕಟ್ಟಿಕೊಳ್ಳೋಕೆ ಅಂತ ದೂರದ ಊರಿಂದ ಬಂದಿದ್ರು. ಪುಟ್ಟ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ರು. ಅದೇನಾಯ್ತೋ ಏನೋ ತನ್ನ ಮನೆಯಲ್ಲೇ ಹೆಂಡತಿ ಸತ್ತು 2 ದಿನವಾಗಿದ್ರು. ಗಂಡ ಮಾತ್ರ ನೆಮ್ಮದಿಯಾಗಿ ಮನೆಯಲ್ಲಿಯೇ ಇದ್ದ. ಅಷ್ಟಕ್ಕೂ ಅಲ್ಲಿ ಆಗಿದಾದ್ರೂ ಏನು? ನೆಮ್ಮದಿಯಾಗಿದ್ದ ಸಂಸಾರದಲ್ಲಿ ದಿಢೀರ್ ಆಗಿದ್ದೇನು? ತನ್ನ ಗರ್ಭಿಣಿ ಪತ್ನಿ ಶವದೊಂದಿಗೆ 2 ದಿನವಿದ್ದ ಗಂಡ. ಎಗ್ಬುರ್ಜಿ ಮಾಡ್ಕೊಂಡು ಎಣ್ಣೆ ಹಾಕೊಂಡಿದ್ದ ಆಸಾಮಿ. ಈ ಫೋಟೋದಲ್ಲಿರುವ ದಂಪತಿಗಳ ಹೆಸರು ಶುಭಂ ಹಾಗೂ ಸುಮನ. ಮೂಲತಃ ಉತ್ತರ ಪ್ರದೇಶದವರು. ಕಳೆದ 2 ತಿಂಗಳುಗಳ ಹಿಂದೆ ಬೆಂಗಳೂರಿಗೆ ಬಂದಿದ್ದ ಈ ಜೋಡಿ ಹೆಣ್ಣೂರು ಪೊಲೀಸ್ ಠಾಣೆಯ ಥಾಣಿಸಂದ್ರದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ರು. ಗಂಡ ಶುಭಂ ಪೇಂಟಿಂಗ್ ಕೆಲಸ ಮಾಡ್ಕೊಂಡು ಜೀವನಕ್ಕೊಂದು ದಾರಿ ಮಾಡ್ಕೊಂಡಿದ್ದ. ಇತ್ತ ಪತ್ನಿ ಸುಮನ ಮನೆಯಲ್ಲಿಯೇ ಇರ್ತಿದ್ಲು. ತಾನಾಯ್ತು ತನ್ನ ಕೆಲಸವಾಯ್ತು ಎಂದು ದಂಪತಿ ಮನೆಯಲ್ಲಿಯೇ ಇರ್ತಿದ್ರಂತೆ. ಇನ್ನು ಕಳೆದ ತಿಂಗಳು ದಂಪತಿಗಳು ಮನೆಯ ಬಾಡಿಗೆ ಕೊಟ್ಟಿರದ ಕಾರಣ ಮನೆ ಮಾಲೀಕ ಬಂದಿದ್ದಾನೆ. ಮನೆಯ ಒಳಗಡೆಯಿಂದ ಏನೋ ವಾಸನೆ ಬರ್ತಿತ್ತಂತೆ. ಆಗ ಕಿಟಕಿಯಿಂದ ಇಣುಕಿ ನೋಡಿದ್ದಾರೆ. ಆಗ ಮಹಿಳೆಯು ಮೃತಪಟ್ಟ ಸ್ಥಿತಿಯಲ್ಲಿ ಕಂಡು ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿದ್ದಾನೆ. ಸ್ಪಾಟ್ಗೆ ಬಂದು ಪರಿಶೀಲನೆ ಮಾಡಿದಾಗ ಸುಮನ ಮೃತಪಟ್ಟಿದ್ದಾಳೆ. ಅಲ್ಲದೆ 2 ದಿನಗಳ ಹಿಂದೆಯೇ ಸುಮನ ಮೃತಪಟ್ಟಿರೋ ಸಂಶಯವಿದೆಯಂತೆ. ಇನ್ನು ಹೆಂಡತಿ ಮೃತಪಟ್ಟಿದ್ರು ಕೂಡ 2 ದಿನಗಳ ಕಾಲ ಮನೆಯಲ್ಲಿಯೇ ಎಣ್ಣೆ ಹಾಕೊಂಡು ಎಗ್ಬುರ್ಜಿ ಮಾಡ್ಕೊಂಡು ತಿಂದಿದ್ದಾನಂತೆ. ಅಲ್ಲದೆ ಏನೂ ಆಗಿಲ್ಲವೆಂಬಂತೆ ನಿನ್ನೆ ಬೆಳಗ್ಗೆ ಮನೆಯಿಂದ ಕೆಲಸಕ್ಕೆ ಹೋಗಿದ್ದಾನಂತೆ. ಇನ್ನು ಮಹಿಳೆಯ ಮೃತದೇಹದಿಂದ ಮೂಗು ಬಾಯಿಯಲ್ಲಿ ರಕ್ತಸ್ರಾವವಾಗಿದೆ. ಮುಖ ಊದಿಕೊಂಡಿದೆ. ಆದ್ರೆ ದೇಹದ ಮೇಲೆ ಯಾವುದೇ ಗುರುತುಗಳು ಕಂಡು ಬಂದಿಲ್ವಂತೆ. ಘಟನೆಯ ನಂತರ ಶುಭಂನ ನಿನ್ನೆ ತಡರಾತ್ರಿ ಯಲಹಂಕ ಬಳಿ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಹಳೆ ಮನೆಗಿದ್ದವರು ಅವರು ಅವನೇ ಕರ್ಕೊಂಬಂದು ಬಿಟ್ಟಿದ್ದಿದ್ದು ಇದ್ರೊಳಕ. ಏನು ಕೆಲಸ ಮಾಡ್ಕೊಂಡಿದ್ರು? ಪೇಂಟ್ ಕೆಲಸ ಮಾಡ್ಕೊಂಡಿದ್ರು ಸರ್. ನೀವು ಹೋದಾಗ ಹೆಂಗಿತ್ತು ಬಾಡಿ? ನೀವು ಏನು ಗೊತ್ತಾಯ್ತು? ಅದು ಸ್ಮೆಲ್ ಬರ್ತಾಯಿತ್ತು. ನೋಡ್ಬಿಟ್ಟು ಪೊಲೀಸ್ನವ್ರು ಫೋನ್ ಮಾಡಿದ್ವಿ ಸರ್. ಎಷ್ಟೊತ್ತು ಹೋಗಿ ನೋಡಿದ್ರಿ ನೀವು? 8:30 ಸರ್. ಹೇಳ್ತಾ ಹೋಗಿ ಹೆಂಗೆ? 8:30 ಆಗಿತ್ತು ಸರ್ ಸುಮಾರು. ಅವಾಗ ನೋಡಿದ್ವಿ ಸರ್ ನಾವು. ಪೊಲೀಸವ್ರಿಗೆ ಹೇಳಿದ್ರಾ? ಹ್ಞೂ, ಪೊಲೀಸ್ನವ್ರಿಗೆ ಹೇಳಿದ್ವಿ ಸರ್. ನೀವು ಒಳಗಡೆ ಹೋಗಿ ನೋಡಿದ್ರಾ? ಇಲ್ಲ ಸರ್, ಅಷ್ಟೊಂದು ಒಳಕ್ಕೆ ಹೋಗಿ ಏನು ನೋಡಿಲ್ಲ ನಾನು. ಅವನೇನು ಕೆಲಸ ಮಾಡ್ತಾ ಇದ್ದ? ಪೇಂಟ್ ಕೆಲಸ ಮಾಡ್ತಾಯಿಲ್ಲ. ಹುಡುಗಿ ಯೂಸಪ್ ಅಂತ ಹೇಳಿದ್ದೆ ಸರ್. ಮದುವೆ ಆಗಿತ್ತಾ? ಹ್ಞೂ, ಮದುವೆ ಆಗಿತ್ತು ಸರ್. ಮಕ್ಕಳೇನಿಲ್ಲ ಸರ್, ಪ್ರೆಗ್ನೆಂಟ್ ಅಂತ ಹೇಳಿದ್ದ. ಏನೋ ಡ್ರಿಂಕ್ಸ್ ಮಾಡ್ತಾ ಇದ್ದಂತೆ ಸರ್ ಈ ನಡುವೆ. ಅಷ್ಟು ಮಾತ್ರ ಗೊತ್ತು ನಮಗೆ. ಸದ್ಯ ಮೃತದೇಹವನ್ನು ಅಂಬೇಡ್ಕರ್ ಕಾಲೇಜಿಗೆ ರವಾನೆ ಮಾಡಿದ್ದು, ಮರಣೋತ್ತರ ವರದಿ ಬಂದ ನಂತರ ಕೊಲೆಯೋ ಆತ್ಮಹತ್ಯೆಯೋ ಅಥವಾ ಅಸಹಜ ಸಾವು ಅನ್ನೋದು ಗೊತ್ತಾಗಬೇಕಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.